ಸರ್, ರಾಮನಗರ ಜಿಲ್ಲೆಯಲ್ಲಿ ನಿಮ್ಮನ್ನ ಮತ್ತೆ ಸುರೇಶ್ ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಬದ್ಧ ವೈರಿಗಳು ಒಂದಾಗಿದ್ದಾರೆ. ನೋಡ್ರಿ, ಅವರು ಏನು ಬೇಕಾದ್ರು ಮಾಡಲಿ, ಅವ್ರ ಡ್ಯೂಟಿ. ನಾನು ಅವರು ರಾಜಕಾರಣ ಮಾಡೋರನ್ನ ಬೇಡ ಅನ್ನಕೈತಿದ್ದ? ರಾಜಕಾರಣ ಮಾಡೋರನ್ನ ಬೇಡ. ಹಿಂದೇನು BJPಯವರು ದಳದವರು ಸಿಂಗಲ್ ಕ್ಯಾಂಡಿಡೇಟ್ ಮಾಡಿದರು. ಅನಿತಾ ಕುಮಾರಸ್ವಾಮಿನ ನಿಲ್ಲಿಸಿದ್ರು. BJPಯವರು ಕ್ಯಾಂಡಿಡೇಟ್ ಹಾಕಿರಲಿಲ್ಲ. ನೆನಪಿದೆಯಾ ನಿಮಗೆ? ಸುರೇಶ್ ಅವ್ರು ನಿಂತಾಗ ಇಬ್ಬರು ಒಂದಾಗಿದ್ದರು. ಅವರು ಏನು ಬೇಕಾದ್ರು ರಾಜಕಾರಣ ಅವರು ಮಾಡಿಕೊಳ್ಳಿ. ಸುರೇಶ್ ಕೆಲಸ ಇದೆಯಲ್ಲ, ಈ ರಾಜ್ಯದ 28 ನನ್ನ ತಮ್ಮ ಅಂತ ನಾನು ಹೇಳ್ತಾ ಇಲ್ಲ, 28 ಕ್ಷೇತ್ರದಲ್ಲಿ ಯಾವ MP ಕೂಡ ಅವ್ರ ರೀತಿ ಕೆಲಸ ಮಾಡಿಲ್ಲ. ಅದಕ್ಕೆಲ್ಲ ದಾಖಲೆಗಳಿದೆ. ಕುಡಿಯೋ ನೀರಿನ ವಿಚಾರ ಇರ್ಬೋದು, ಬಡವ್ರಿಗೆ ಜಮೀನಿಗೆ ನೀರು ಹರಿಸೋವಂಥದ್ದು, ಕೆರೆ ತುಂಬುವಂಥದ್ದು, ಅರಣ್ಯ ಜಮೀನನ್ನು ಕೊಡಿಸಿರೋಂತಿರ್ಬೋದು, ಸೈಟ್ಗಳನ್ನು ಹಂಚುವಂಥ ವಿಚಾರ ಇರ್ಬೋದು. ಇವತ್ತು ಏನು ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಟ್ರಾನ್ಸ್ಫಾರ್ಮರ್ ಕೊಡಿಸಿದ್ದೀನಲ್ಲ, ಇಡೀ ರಾಜ್ಯದಲ್ಲೂ ಇಲ್ಲ, ದೇಶದಲ್ಲೂ ಇಲ್ಲ. ಅದು ಸುರೇಶ್ ಅವರು ಮಾಡಿಕೊಟ್ಟಂಥ, ಅವರ ಅನುಭವದಲ್ಲಿ ನನಗೆ ಕೊಟ್ಟಂಥ ತಿಳುವಳಿಕೆ ಮಾರ್ಗದರ್ಶನದ ಮೇಲೆ ನಾವು ಮಾಡಿದ್ದೀವಿ. ಅವರೆಲ್ಲ ಏನೇ ಬೇಕು, ಈಗ ಆಯಿತು, ಈಗ ನಿಂತ್ಕೊಳ್ಳೋರೆಲ್ಲ ಏನು ಮಾಡಿದ್ದಾರೆ? ಅವ್ರಿಗೆ ಅಧಿಕಾರಗಳಿತ್ತಲ್ಲಪ್ಪ, BJPಯವ್ರಿಗೂ ಇತ್ತು, ದಳದವ್ರಿಗೂ ಇತ್ತು ಅಧಿಕಾರ. ಅಧಿಕಾರ ಇದ್ದಾಗ ಏನಾದ್ರು ಮಾಡ್ಬೋದಾಯ್ತಲ್ಲ. ಈಗ ನೀವೆಲ್ಲ ಫ್ರೀ ಪಾಸ್ ಇದೆ ನಿಮಗೆ, ಹೆಣ್ಮಕ್ಳಿಗೆ ಫ್ರೀ ಇದೆ, ಊಟ ಇದೆ, ತಿಂಡಿ ಇದೆ, ಕಾರ್ಡ್ ಇದೆ, ಎಲ್ಲ ಮನೆ ಬೆಳಕು ಎಲ್ಲ ಕೂಡ ಫ್ರೀ ಇದೆ. ಇಂಥದ್ದು ಏನಾದ್ರು ಮಾಡ್ಬೋದಲ್ಲ.